ಇವತ್ತು ಅವ್ವ ಚಳಿ ಜಡ ಬಂದು 3 ದಿನದಿಂದ ನರಳ್ತಾವಳೆ. ಯಾವನಾದ್ರೂ ಹೋಗಿ ಕೇಳಿದೇನ್ರಲ್ಲ? ನಿಮ್ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಹೆತ್ತವ್ರ ಶಾಪ ಸುಮ್ನೆ ಬಿಟ್ಟದ ನಿಮ್ಗೆ? ನಮ್ಮ ಅಪ್ಪಯ್ಯ ಅವಯ್ಯ ಎಲ್ಲೋದ್ರು? ಎಲ್ಲಿ ಅಪ್ಪಯ್ಯ ಅವಯ್ಯ? ನಿಂಗೆ ಕೇಳ್ತಾ ಇರೋದು, ಅಪ್ಪಯ್ಯ ಅವಯ್ಯ ಎಲ್ಲಿ? ಅದು ಬಿದ್ರ ಕಳ್ಳೆ ಬಸ್ಸಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿ ಇಕ್ಕಿದ್ವಿ. ಉಂಡ್ಬಿಟ್ಟು ಸುಮ್ಮನೆ ಕುಂತಿದ್ರೆ ಕಾಲು ಕೈ ಜೋಗಿಡ್ಕತ್ತವೆ, ತಿರ್ಗಾಡ್ಕ ಬರ್ತೀನಿ ಅಂತ ಹೋಗೋರೆ. ಸುಳ್ಳು ಪೊಗಳ್ತಿದ್ದೀರಿ ಏನ್ರಮ್ಮಿ? ಏಟಮ್ಮಿ ಸುಳ್ಳು ಹೇಳೋದು? ಏಯ್, ಇವ್ರು ಹಿಂಗೆಲ್ಲ ಹೇಳಿದ್ರೆ ಕೇಳ್ತಾರೇನ್ರಲ್ಲ? ಇವ್ರನ್ನು ನಮ್ಮ ಅಪ್ಪಯ್ಯ ಅವಯ್ಯ ಏನಾದ್ರೂ ಸಿಕ್ಲಿಲ್ಲ, ನಿಮಗಾಯ್ತೆ ಮಾರಿ ಹಬ್ಬ. ಬರಲ್ಲ. ಬರಬಾರ್ದು ಬರ ನಿನ್ ಕೈ ಕರಿನಾಗ್ರ ಕಚ್ಚ. ಗುಂಡ್ಕಲ್ ಕುಂತಂಗ್ ಕುಂತ್ಕೊಂಡ್ರೆ ಮಗಳಿಗೆ ಗಂಡ ಸಿಕ್ಕಾನೆ, ಮನೆ ಗಳಿಯ ಬಂದಾನೆ. ಏಟು ದಿನ ಆ ಬ್ಯಾಡ್ರ ಗಂಪಣ್ಣ ಸೀಮೆಗೆಲ್ಲ ಅವನೇ ನನ್ನ ಮಗ್ಳು ಗಂಡ ಅಂತ ಡಂಗುರ ಹೊಡೆದ್ಬಿಟ್ಟು ಈಗ ಅವನ್ ಯಾವನು ಜಗ್ಮೈನಿಂದೆ ಕಾವಿ ಹಾಕೊಂಡು ಹೊಂಡ್ಬಿಟ್ರೆ ನನ್ನ ಮಗ್ಳ ಗತಿ ಏನಾಗ್ಬೇಕು? ಅವಳ ನೆತ್ತಿ ಮೇಲೆ ಕಾರ ಹರಿಬೇಕಂತ 7 ದಿನದಿಂದ ಕಾಯ್ಕೊಂಡಿದ್ದ ಅವನು. ಸೀಮೆಗೆಲ್ಲ ಪಂಚಾಯತಿ ಮಾಡ್ತಾನೆ ನಿಮ್ ಬಾವಯ್ಯ. ಎದ್ದೋಗ್ ನ್ಯಾಯ ಕೇಳಯ್ಯ. ನೋಡಮ್ಮಿ, ಚಿಕ್ಕನ್ನಲ್ಲೇ ಅಪ್ಪ ಅವನು ತಿನ್ಕೊಂಡು ತಬ್ಲಿಯಾದ ನನ್ನನ್ನು ಸಾಕಿ ಬೆಳೆಸಿದವರು ನಮ್ಮ ಅಕ್ಕ, ನಮ್ಮ ಭಾವ. ಒಂದಿನಕ್ಕೂ ಅವ್ರ ಎದುರುಗಡೆ ನಿಂತು ತಲೆ ಎತ್ತಿ ಮಾತಾಡ್ದವನಲ್ಲ ನಾನು. ಹೀಗೇನಂತ ಕೇಳಮ್ಮಿ ಅವ್ರನ್ನ? ಹಾಂ, ಹೇಳು. ಹಂಗಂತ ಅವಳ ಬಾಯಿ ಮಣ್ಣಾಕ್ಬಿಟ್ಟಿಯಾ? ಬಾಲ ತುಳಿದ್ರೆ ಸಾಕಿದ್ ನಾಯಿನೇ ಕಚ್ಚಕ್ ಬರ್ತದೆ. ಇಲ್ಲಿ ಬಾಳೆ ಮುರಿದೋಗ್ತದೆ, ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂದಕತ್ತದ. ನೀನು ಹೇಳೋದು ನ್ಯಾಯವೇ. ಹೊಟ್ಟೆ ಒಳಗಿರೋ ದುಃಖ ಕಟ್ಟೆ ಹೊಡೆದು ಬಂದರೆ ಈ ಹಾಳು ಬಾಯಲ್ಲಿ ಏನೇನು ಬರ್ತದೋ. ಹಾಲು ಜೇನಂಗಿರೋ ಸಂಸಾರ ಅಳ್ಸದ ಗಂಜಿ ಆಗೋಯ್ತದೆ ಕಣಮ್ಮಿ, ಅಳ್ಸದ ಗಂಜಿ ಆಗೋಯ್ತದೆ. ಮರ ಕಡಿದೆ ಹಟ್ಟಿ ಆಗುದಿಲ್ಲ, ಮಾತಾಡದೆ ನ್ಯಾಯ ಸಿಗುದಿಲ್ಲ ಕಣಯ್ಯ. ಮನ್ಸ್ ಮುರಿತದ ಅಂತ ಮಗ್ಳು ಬಾಳ್ನ ಹಾಳು ಮಾಡಕ್ಕಾಯ್ತದ? ಅವಳ ಬದುಕು ಮುರಿದು ಮೂರಾವಟ್ಟೆ ಆಗೋಯ್ತದೆ, ತಿಳ್ಕ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರೆ ಏನ್ ಬಂತು ಭಾಗ್ಯ? ನಿನ್ ಕೈಲಿ ಕಿಸ್ಸಕ್ಕಾಗಿಲ್ಲ ಅಂದ್ರೆ ಹೇಳು, ನಾನೇ ಹೋಯ್ತೀನಿ.
ಮಗಳಿಗೆ ನ್ಯಾಯ ಕೊಡು, ಇಲ್ಲಾಂದ್ರೆ ಅವಳ ಬಾವಿಗೆ ತಳ್ಬಿಡು ಅಂತ ಹೇಳ್ಬರ್ತೀನಿ. ಚಿಕ್ಕಿ, ಇದು ಒಲೆಗೆ ಬಿದ್ದ ಬೆಂಕಿ ಅಲ್ಲ, ಅಟ್ಟಿಗೆ ಬಿದ್ದ ಬೆಂಕಿ. ಮಾವಯ್ಯನೇ ಒಪ್ಕೊಂಡು ಹೊರಟ್ಮೇಲೆ ನಾವ್ ಏನ್ ಮಾಡಕ್ಕಾಯ್ತದೆ? ಅವರೇ ಮಗನ್ ಕಳ್ಕೊಳ್ಳೋ ದುಃಖದ್ಯಾಗವ್ರೆ. ನಾವ್ ಹೋಗಿ ಇನ್ನೂ ದುಃಖ ಕೊಟ್ರೆ ಅಟ್ಟದಿಂದ ಬಿದ್ದವ್ರಿಗೆ ಬಡ್ಗಿ ತಗೊಂಡ್ ಬಡ್ದಂಗ ಆಗಲ್ವಾ ಚಿಕ್ಕಿ? ಹಾಗಲ್ಕಾಯಿನಂತ ಅಪ್ಪನ್ಗೆ ಬೇವಿನಕಾಯಿನಂತ ಮಗಳು, ಇಬ್ರು ಸರಿಯಾಗಿದ್ದೀರಿ. ಅಲ್ಲ, ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ಲ, ಅವನ್ ಕೈ ಕೊಟ್ಟು ಹೊಂಟೋದ್ರೆ ನಿನ್ ಬಾಳ್ ಏನಾಯ್ತದೆ ಅಂತ ಯೋಚನೆ ಮಾಡಿದ್ಯೇನೆ? ಬಿಡು ಚಿಕ್ಕಿ, ಆ ದೇವ್ರು ನನ್ನ ಹಣೆಯಾಗ ಏನ್ ಬರ್ದಿರ್ತಾನೋ ಅದೇ ತಾನೇ ಆಯ್ತದೆ. ಹಣೆಯಲ್ಲಿ ಬರ್ದವನೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನ್ಯಾಯ ಸಿಗಕ್ಕಿಲ್ಲ ದುಂಡಿ. ನೆತ್ತಿ ತಂಪಾಗದೆ ಆಗಕ್ಕಿಲ್ಲ. ದುಡಿದ್ರೇನೆ ಅನ್ನ ಸಿಗೋದು, ಬಗ್ಗದ್ರೇನೆ ಚಿನ್ನ ಸಿಗೋದು. ಮಗು ಅಳ್ದೇ ಇದ್ರೆ ಎತ್ತವನೇ ಹಾಲು ಕೊಡಕ್ಕಿಲ್ಲ ಅದಕ್ಕೆ. ಇನ್ನು ಮಾತಾಡ್ತಾ ಇದ್ರೆ ಕೇಳ್ದೇ ಇದ್ರೆ ಈ ಮಂದಿ ನ್ಯಾಯ ಕೊಟ್ಟಾರ? ಕೊಡಕ್ಕಿಲ್ಲ. ಕಷ್ಟ ಸುಖ ಕೇಳೋಕೆ ಗಂಡು ದಿಕ್ಕಿಲ್ದಿರೋ ಒಂದು ಹೆಣ್ಣಿನ ಪಾಡು ಏನಂತ ನನ್ಗೆ ಗೊತ್ತದೆ ದುಂಡಿ. ನಾನು ಅನುಭವಿಸಿವ್ನಿ ಆ ಪಾಡು ನನ್ನ ಮಗಳಿಗೆ ಬರಬಾರ್ದು, ನಿಂಗೆ ಬರಬಾರ್ದವ ದುಂಡಿ. ದುಂಡಿ, ನೀನು ಈ ಚಿಕ್ಕಿ ಒಂದ್ ಮುಖ ಮಾತ್ರ ನೋಡಿದ್ಯ ಕಣವ, ಇನ್ನೊಂದು ಮುಖ ನೋಡಿಲ್ಲ. ನಿನ್ನಪ್ಪಯ್ಯ ನಿನ್ಗೆ ನಾನು ತಾಯಿ ಆಗ್ಬೇಕು ಅಂತ ಯೋಚನೆ ಮಾಡಿದ್ನೆ ಹೊರ್ತು, ನಾನು ಒಂದು ಹೆಣ್ಣು, ನಂಗೂ ಆಸೆ ಅದೆ, ಆಕಾಂಕ್ಷೆ ಅದೆ. ನಾನು ಇವಳಿಗೆ ಗಣ್ಣಾಗಿರ್ಬೇಕು ಅಂತ ಒಂದಿನಾರ ಯೋಚನೆ ಮಾಡೋವನ್ನ ಕೇಳಿ ನೋಡವ. ಲಗ್ನ ಆಗಿ 8 ವರ್ಷ ಆಯ್ತು. ಒಂದಿನಾರು ನಿಂಗೇನ್ ಬೇಕು ಏನ್ ಬ್ಯಾಡ ಅಂತ ಕೇಳಿದೀಯಾ? ಒಂದಿನಾದ್ರೂ ಮಲ್ಗೆ ದಂಡ್ ತಂದು ಮುಡ್ಸಿದ್ಯಾ? ಇಲ್ಲ. ಆದ್ರೂ ನಾನು ಅವಳನ್ನ ಮಗಳ ತರ ನೋಡ್ಕೊಂತಿದ್ದೀನಿ. ನೀನು ನನ್ನ ಹೆಂಡತಿ ತರ ನೋಡ್ಲೇ ಇಲ್ಲ. ಇಷ್ಟಪಟ್ಟವನ ಜೊತೆ ಬಾಳಕ್ಕಾಗದೆ ಇದ್ರೆ ನಿನ್ ಬಾಳ್ ನರಕ ಆಗೋಯ್ತದೆ ಕಣವ. ನಿನ್ ಬಾಳ್ನ ನನ್ನ ಬಾಳ್ನಂಗೆ ಆಗಕ್ಕೆ ನಾನು ಬಿಡಾಕಿಲ್ಲ. ನಿನ್ ನ್ಯಾಯ ಕೊಡಿಸ್ತೀನಿ, ಅಲ್ಲಿ ಗಂಟ ನಾನು ಬಿಡೋಕಿಲ್ಲ. ಈಟು ಮೀರಿ ಆ ಕನ್ನಯ್ಯ ನಿನ್ ಬಿಟ್ಟು ಹೋಗೋದಾದ್ರೆ ನಾನು ಹೋಗ್ಲಿ. ಚಿಕ್ಕಿ, ನನ್ನ ಕ್ಷಮಿಸ್ಬಿಡು ಚಿಕ್ಕಿ, ನನ್ನ ಕ್ಷಮಿಸ್ಬಿಡು. ನಿನ್ನ ತುಂಬಾ ನೋವಿಸ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು ಚಿಕ್ಕಿ, ನಂದೇ ತಪ್ಪು, ನನ್ನ ಕ್ಷಮಿಸ್ಬಿಡು. ಹತ್ರ ನ್ಯಾಯ ಸಿಗುದಿಲ್ಲ ಕಣವ್ವ, ಕೇಳಿದ್ರೇನೆ ನ್ಯಾಯ ಸಿಗುದು. ನೀನೇನು ಚಿಂತೆ ಮಾಡ್ಬೇಡ ಕಣವ್ವ, ನಾನ್ ನ್ಯಾಯ ಕೊಡಿಸ್ತೀನಿ, ನ್ಯಾಯ ಕೊಡಿಸ್ತೀನಿ. ಅಪ್ಪಯ್ಯ, ಅವಯ್ಯ, ಅಣ್ಣಯ್ಯ, ಅವಯ್ಯ ಅಪ್ಪಯ್ಯ ಎಲ್ಲೂ ಕಾಣ್ತಾ ಇಲ್ಲ. ಏ ತಮ್ಮಯ್ಯ, ಇನ್ನೊಂದ್ಸಿ ಮುಂದ್ಕೋಗಿ ನೋಡ್ಲಾ? ನಾ ಮೇಲೆ ಹೋಗಿ ನೋಡ್ತೀನಿ. ಆಯ್ತು ಅಣ್ಣಯ್ಯ, ಆಯ್ತು. ಅಪ್ಪಯ್ಯ, ಅವಯ್ಯ, ಅಪ್ಪಯ್ಯ,
ದಾರಿಯಾಗಿ ಯಾರಾದ್ರೂ ಒಬ್ಬ ಗಂಡಸು ಬೆಂಗ್ಸು ಹೋಗಿದ್ ನೋಡ್ತೀಯಾ? ಯಾರಾದ್ರೂ ಅಂತ ಯಾಕಂತೀಯ? ನಿಮ್ಮಪ್ಪ ನಿಮ್ಮವ್ವ ಅಂತಾನೆ ಯಾಕೆ ಕೇಳು. ಅವ್ರ ಈ ದಾರಿಯಾಗಿ ಹೋಗಿ ಬಹಳ ಹೊತ್ತಾತು. ನೀನ್ ನೋಡ್ತೀಯನಪ್ಪ? ನಿನ್ ಜನ್ಮಕ್ಕೆ ಎತ್ತ ತಂದೆ ತಾಯಿ ಮೇಲೆ ಕೈ ಮಾಡ್ತೀಯಲ್ಲ, ನೀನೊಬ್ಬ ಮನುಷ್ಯನ? ನಿನ್ ಜನ್ಮಕ್ಕಷ್ಟು ಬಯ್ಯಪ್ಪ ಬೈ, ನಾನ್ ತೆಪ್ಪ ಮಾಡಿವ್ನಿ ಬೈ. ಅವ್ರ ಎತ್ಲಾಗೋದ್ರು ಅಂತ ಔಷಧಿ ಹೇಳಪ್ಪ. ಎತ್ತಗಾನ ಹೋಗ್ಲಿ ಬಿಡು, ಅದನ್ ಕಟ್ಕೊಂಡ್ ನಿಂಗೇನು? ನಿಮ್ಮಂತ ಮಕ್ಳ ಜೊತೆ ಇದ್ದು ನರ್ಕ ಅನ್ಭವಿಸೋದ್ಕಿಂತ ಸತ್ತು ಸ್ವರ್ಗ ಸೇರ್ಕೊಳ್ಳೆ ಬಿಡ ದಾರಿ. ಅಯ್ಯೋ ಅಯ್ಯಯ್ಯೋ, ಮಂದಿ ಎಲ್ಲ ಆಡ್ಕೊಳಂಗ ಆಗೋಯ್ತೆ ನಮ್ ಬಾಳು. ಅಯ್ಯೋ, ತಪ್ಪು ಮಾಡ್ಬಿಟ್ಟು ನಮ್ಮ ಅವಯ್ಯ ಅಪ್ಪಯ್ಯ ಏನಾದ್ರು ಎಲ್ಲೋದ್ರು. ಅವಯ್ಯ ನೀನೇ ನನ್ ಸರ್ವಸ್ವ ಅಂದೋನು ಈಗ ಶಿಶು ಮಗ ಆಗಕ್ ಹೊಂಟೋನು. ಮಾತ್ ಕೊಡೋಕ್ಕೂ ಮುಂಚೆ ನನ್ನೊಂದ್ ಮಾತ್ ಕೇಳ್ಬೇಕು ಅಂತಾನು ಅನ್ನಿಸ್ಲಿಲ್ವಾ? ಯಾರ್ ನಂದ್ ಏನ್ ಪ್ರಯೋಜನ? ಮುತ್ತೈದೆ ಆಗಿ ಬಾಳೋ ಅದೃಷ್ಟ ನನ್ಗಿಲ್ಲ. ಪ್ರೀತಿಸ್ದವನೇ ಬೇಡ ಅಂದ್ಮೇಲೆ ಬದುಕಿದ್ ಏನ್ ಪ್ರಯೋಜನ? ನಾನ್ ಸತ್ರಾದ್ರೂ ಕನ್ನಯ್ಯ ಮಾವ ಖುಷಿಯಾಗಿರ್ತಾನೆ. ದುಂಡಿ ಒಟ್ಟಿಗೆ ಬತ್ತಿದ್ದಾಗಲೇ ಕ್ಯಾಮಿಯಾ? ಅಯ್ಯೋ ಬಿಡ, ನಾ ಈ ಅಟ್ಟಿಯಾಗಿ ಬಂದಿರೋದು ನಿಂಗೆ ಬಹು ಸಂತೋಷ ಅಲ್ವೇ? ಹ್ಞೂ, ಬಹು ಸಂತೋಷ ಆಯ್ತದೆ. ಹಾಗಿದ್ಮ್ಯಾಕೆ ನಾ ಇದೇ ಅಟ್ಟಿಯಲ್ಲಿ ಇರಲ್ ಮಾಡ್ಕೊ. ಸುಣ್ಣ ಬಣ್ಣ ದುಂಡಿ ಮದ್ವೆ ಮಾಡ್ತೀವಣ್ಣ. ಅಪ್ಪಯ್ಯ ಲೇ ತಮ್ಮಂದ್ರ, ಲೇ ಬೀರ, ಓಯ್ ಅಪ್ಪಯ್ಯ ಇಲ್ಲ ಇದ್ದಾರೆ, ಬರ್ರ. ಲೇ ಗಿಜ್ಜ, ಬಾರ ಅಪ್ಪಯ್ಯ ಲೇ ಬ್ಯಾಗ ಹೋಗಿ ನೀರು ತಗೊಂಬಾವಲ್ಲ. ಅಪ್ಪಯ್ಯ ತಂದೆ ಕ್ಷಮಿಸ್ಬಿಡಿ ಅಪ್ಪಯ್ಯ, ನನ್ನ ಕ್ಷಮಿಸ್ಬಿಡಿ ಅವಯ್ಯ, ನಮ್ಮ ಕ್ಷಮಿಸ್ಬಿಡಿ ಅವಯ್ಯ. ಅವಯ್ಯ ನೀವು ಹಿಂಗೆ ಮಾತಾಡದೆ ಕುಂತ್ಕೊಂಡ್ರೆ ನನ್ನ ಕೈ ಕಾಲೇ ಅಡಕಿಲ್ಲ. ಮಾತಾಡುವಪ್ಪಯ್ಯ, ಮಾತಾಡುವಯ್ಯ. ಯಾರಪ್ಪ ನೀವೆಲ್ಲ? ಇದೇನವ್ವ ಹಿಂಗಂತೀಯಲ್ಲವ್ವ? ಅವಯ್ಯ ನಾವು ಕಣವ, ನೀವು ಎತ್ ಮಕ್ಕಳು. ಮಕ್ಕಳು? ನಾ
ನನ್ನ ಮಕ್ಕಳನ್ನೇ ಇರಲಿಲ್ಲ. ನೀವು ಯಾರು ಅನ್ಕೊ ಬಂದಿದ್ದೀರಿ? ಹೋಗ್ರಿ ಹೋಗ್ರಿ. ನಡುಮನೇಲಿ ಇಟ್ಟು ಪೂಜೆ ಮಾಡ್ಬೇಕಂತ ದೇವ್ರನ್ನ ಕಡೆಗಣಿಸಿದ ಪಾಪಿಗಳು ನಾವು ಅಪ್ಪಯ್ಯ. ಅಪ್ಪಯ್ಯ, ಹೆಂಡ್ತಿರ ಮಾತು ಕೇಳ್ಕೊಂಡು ಹೆತ್ತವ್ರನ್ನ ಕಡೆಗಣಿಸಿದ ಅಧಮರು ನಾವು, ಅಧಮರು. ಕ್ಷಮಿಸ್ಬಿಡು ಅಪ್ಪಯ್ಯ, ಕ್ಷಮಿಸ್ಬಿಡು ಅವಯ್ಯ. ಕ್ಷಮಿಸ್ಬಿಡು ಅಪ್ಪಯ್ಯ, ನಮ್ಮನ್ನು ಕ್ಷಮಿಸ್ಬಿಡು. ಯಾರು ಕ್ಷಮಿಸಿ ಏನು ಆಗ್ಬೇಕಾಗಿಲ್ಲ ಕಣಪ್ಪ, ಏನು ಆಗ್ಬೇಕಾಗಿಲ್ಲ. ಎಲ್ಲ ಈ ಲೋಕದ ಮ್ಯಾಗೆ ನಡೆಯೋದೇಯ. ನೀ ಮಾಡಿದ್ದು ಏನು ಹೆಚ್ಚೇನೆಲ್ಲ ಕಣಪ್ಪ. ನೋಡಿ, ನೀವು ನಿಮ್ಮ ಹೆಂಡ್ರು ಮಕ್ಕಳ ಜೊತೆಗೆ ಸಂತೋಷವಾಗಿರಿ. ನಮ್ಮ ತಾಪತ್ರೆ ಬೇಡ ನಿಮ್ಗೆ. ಹೋಗಿ ಹೋಗಿ. ಇಲ್ಲ ಅವಯ್ಯ, ಇಲ್ಲ. ಈಗ ನಾವು ಮೊದ್ಲಿನ ತರ ಇಲ್ಲ. ಆ ಬೆಡ್ದಯ್ಯ ನಮ್ ಕಣ್ ತೆರ್ಸವ್ನೆ. ಒಂಬತ್ತು ತಿಂಗಳು ಹೊಟ್ಟೆಲಿ ಇಟ್ಟು ಸಾಕಿದೀಯ, ಆಮ್ಯಾಕ ಕಂಕರದಲ್ಲಿ ಇಟ್ಕೊಂಡು ಓಡಾಡಿ ಬೆಳೆಸಿದೀಯ. ಅಪ್ಪಯ್ಯ, ನಾವು ಕಾಣದೇ ಇರೋ ಪ್ರಪಂಚನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ತೋರಿಸಿ ಬೆಳೆಸವ್ನೆ. ಇಂಥ ಅತ್ತೆ ಆಗ ಮೈಗೆ ನಾವಿವತ್ತು ಹೊರೆ ತಾಪತ್ರಯ ಅಂದ್ರೆ ಆ ಶಿವ ಮೆಚ್ಚಕ್ಕಿಲ್ಲ ಕಣವ್ವ, ಮೆಚ್ಚಕ್ಕಿಲ್ಲ. ಭಯ ಅವಯ್ಯ, ನಡೀರಿ ಮನೆಗೆ ಹೋಗುವ. ನಿಮ್ಮನ್ನ ನಾವು ಅಂಗೈಲಿಟ್ಟು ಸಾಕ್ತೀವಿ, ಅಂಗೈಲಿಟ್ಟು ಸಾಕ್ತೀವಿ. ಬೇಡ ಕಣಪ್ಪ, ಬೇಡ ಬೇಡ. ನಮ್ಮ ತೀರ್ಮಾನಕ್ಕೆ ನಮ್ಗೆ ತಕ್ಕ ಶಾಸ್ತ್ರಿ ಆಗೈತೆ. ನಮ್ಮ ಪಾಡಿಗೆ ನಮ್ಮ ದಾರಿಗೆ ನಮ್ಮನ್ನು ಬಿಟ್ಬಿಡಿ, ನಮ್ಮನ್ನು ಬಿಟ್ಬಿಡಿ. ನಿಮ್ ದಾರಿ ನೀವು ನೋಡ್ಕೊಳ್ರಪ್ಪ. ಯಾವುದೇ ಕಾರಣಕ್ಕೂ ನಾವು ನಿಮ್ಮಟ್ಟಿ ಬರಕ್ಕಿಲ್ಲ, ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ. ಅಪ್ಪಯ್ಯ, ಅವಯ್ಯ, ನೀವು ಕಟ್ಟಿದಟ್ಟಿ ಅದು. ಆ ಗುಡಿಯಾಗಿನ ದೇವ್ರಿದ್ದಂಗೆ. ನೀವಿಲ್ಲ ಅಂದ್ಮೇಕೆ ಅದು ಸ್ಮಶಾನಕ್ಕೆ ಸಮಾನ. ಅಪ್ಪಯ್ಯ, ಅವಯ್ಯ, ನೀವು ಬರಕ್ಕಿಲ್ಲ ಅಂದ್ರೆ ನಾವು ಅಟ್ಟಿಗೆ ಹೋಗಕ್ಕಿಲ್ಲ. ಯುದ್ಧದ ಮ್ಯಾಗಳಿಂದ ಬಿದ್ದು ಪ್ರಾಣ ಕಳ್ಕೊಂತೀವಿ. ಅಣ್ಣಯ್ಯ, ತಮ್ಮಯ್ಯ, ಸರಿಯಲ್ಲ, ಹೋಗುವ. ಹೊಡೆಯ ಹೊಡೆಯ, ಮಕ್ಕಳು ಗುಡ್ಡದ ಮೇಲಿಂದ ಬಿದ್ದು ಪ್ರಾಣ ಕಳ್ಕೊತಾರಂತೆ. ಹೊಡೆಯ, ನಾನು ನಿಂಗೆ ಹೇಳಿಲ್ವಾ ನಮ್ಮ ಮಕ್ಕಳು ಒಳ್ಳೆಯವರು, ನಮ್ಮ ಮಕ್ಕಳು ತುಂಬಾ ಒಳ್ಳೆಯವರು ಅಂತ ಹೇಳಲಿಲ್ವಾ ಒಡೆಯ? ಅವರು ಬದಲಾಗ್ತಾರೆ ಅಂತ ಹೇಳಿದೆ, ಹೇಳಿಲ್ವಾ ಒಡೆಯ ನಿಂಗೆ? ಒಡೆಯ, ಈಗ ನಾವು ಅವನ್ ತಡಿಲಿಲ್ಲ ಅಂದ್ರೆ ನಿಜವಾಗ್ಲೂ ಪ್ರಾಣ ಕಳ್ಕೊಂಡ್ಬಿಡ್ತಾರೆ ಒಡೆಯ. ನಾವ್ ಹೆತ್ತ ಮಕ್ಕಳು ನಮ್ ಕಣ್ ಮುಂದೆ ಸಾಯೋದನ್ನ ನಮ್ ಕೈಯಿಂದ ನೋಡಕ್ಕಾಗತ್ತ ಒಡೆಯ? ನೋಡಕ್ಕಾಗತ್ತ? ಬೇಡ ಒಡೆಯ, ಬೇಡ. ಸಾಕು ಸಾಕು ಒಡೆಯ, ಹಾಕಿದ್ದಾಯ್ತು. ನಿನ್ ಮನ್ಸು ಬದಲಾಯಿಸ್ಕೊ ಒಡೆಯ, ನಿನ್ ಮನ್ಸನ್ ಬದಲಾಯಿಸ್ಕೊ. ಅವಯ್ಯ,
ಅಪ್ಪಯ್ಯನ ಮನಸ್ಸು ಕರ್ಗಕ್ಕಿಲ್ಲ ಬಿಡು. ನಾವು ಸತ್ರು ಪರವಾಗಿಲ್ಲ, ಅವನಟ್ವೆ ಗೆಲ್ಲಿ. ನಾವಂತೂ ನಿಮ್ಮ ಸೇವೆ ಮಾಡಿದೋ ಭಾಗ್ಯ ಪಡಿಲಿಲ್ಲ. ಆಶೀರ್ವಾದನಾರು ಮಾಡ್ಬಿಡಿ. ಎಂತ ಮಾತಾಡ್ತಿಲ್ಲ, ನೀವು ನನ್ನ ಮಕ್ಕಳು ಕಣ್ರಲ್ಲ. ಮಕ್ಕಳು ಮಕ್ಕಳು ಅಂತ ಅಂಬಲಿಸ್ತಾ ಇದ್ದೀವಿ. ನಮ್ಮ ಕಣ್ಣು ಮುಂದೆ ನಿಮ್ಮನ್ನ ಸಾಯ್ಕ್ ಬಿಡ್ತೀವಿ ಅನ್ರಲ್ಲ. ಇಲ್ಲ ಕಣ್ರು, ಇಲ್ಲ. ಅಪ್ಪಯ್ಯ ಅಪ್ಪಯ್ಯ, ಇನ್ನೊಂದು ಕ್ಷಣನೂ ಇಲ್ಲಿರೋದು ಬೇಡ. ಬನ್ನಿ ಹಟ್ಟಿಗೆ ಹೋಗಮ್ಮ. ಅವಯ್ಯ ಬನ್ನಿ ಹಟ್ಟಿಗೆ ಹೋಗಮ್ಮ. ದುಡ್ಡಿ ನಡಿಯಮ್ಮೆ, ಬೆಟ್ಟದಾಗಿ ನಿಚ್ಚ ಏನದದು ಹಂಗಾಗ್ಲಿ. ಅವಯ್ಯ ನಡಿಯಮ್ಮೆ ಹೋಗುಮ್ಮ. ಅಪ್ಪಯ್ಯ ನೋಡ್ ಚಿಕ್ಕಿ, ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ. ನಾನು ಮಾತಾಡ್ಸಿ ಕೇಳಮ್ಮೆ. ಯಾನ ಕೇಳೋದು? ನೋಡು ಚಿಕ್ಕವಳೆ, ಚಿಕ್ಕನಿಂದ ನಾನು ಬೆಳೆಸಿದ್ದು ನಮ್ಮ ಅಕ್ಕ. ನಾ ಜನದೆದುರುಗಡೆ ತಲೆ ಹೆಂಗೆತ್ಕೊಂಡು ತಿರ್ಬೇಕು ಅಂತ ಕಲ್ಸಿದ್ದು ನಮ್ಮ ಭಾವ. ಅಂಥವ್ರ ಹತ್ರ ಹೋಗಿ ನ್ಯಾಯ ಕೇಳಿ ಅವ್ರ ಮರುವಾದಿ ಕಳ್ದಿಯಾ? ಬೇಡ ಕಮ್ಮಿ. ನನ್ನ ಮಗಳ ಹಣೆ ಬರ ಹೆಂಗದ ಹಂಗಾಯ್ತದೆ, ಬೇಡ. ಸಾಕು ಸುಮ್ಮನಿರಯ್ಯ. ಕಂಡಿದ್ದೀನಿ ಅಕ್ಕಯ್ಯ ಬಾವ ನಿಂಗೆ ಹೆಚ್ಚಾದ್ರೆ ನಿನಗೆ, ನನ್ಗಲ್ಲ. ನನ್ಗೆ ನನ್ನ ಮಗಳು ಬಾಳೆ ಮುಖ್ಯ. ನಾನು ನ್ಯಾಯ ಕೇಳ್ತೀನಿ. ಏನಂತ ಮಾತಾಡಿಯಮ್ಮ ನೀನು? ಸರಿಯಾಗೇ ಹೇಳ್ತೀನಿ ನೋಡು. ನಂಗೆ ಹೇಳಿದ್ದೆ ಹೇಳಕ್ ಇಷ್ಟ ಇಲ್ಲ. ನನ್ನ ಮಗಳಿಗೆ ನ್ಯಾಯ ಬೇಕು, ಅದನ್ನ ಕೇಳ್ತೀನಿ. ನಾನು ಹೋಯ್ತೀನಿ ಇವಾಗ. ಲೋ ಹುಲಿಯ, ಹೆಜ್ಜೆನು ಕಲ ಅದು ತಗೋ ಹೊಡಿಲ. ಹುಲಿಯಾ ಹುಲಿಯಾ, ವಿಷಯ ಗೊತ್ತಾಯ್ತಾ? ಏನ್ಲಾ ವಿಷಯ? ಅದೇ ಕಣ್ಲಾ, ನಮ್ಮ ಕಣ್ಣಯ್ಯ ಜಂಗಮ್ಮಯ್ಯಂಗೆ ಶಿಶು ಮಗ ಒಪ್ಕೊಂಡ್ಬಿಟ್ನಂತ. ಏನ್ಲ ಹೇಳ್ತಾ ಇದೀಯಾ? ಹ್ಞೂ ಕಣ್ಲಾ, ಇನ್ಮೇಕೆ ಕಾವಿ ಬಟ್ಟೆ ಹಾಕೊಂಡು ಜಂಗಮ್ಮನ ಜೊತೆ ಹೊಂಟೋಗ್ಬಿಡ್ತಾನಂತೆ. ಹಂಗಾರ ಅಂತೂ ಇಂತೂ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ಬಿಡ್ಲಾ? ಹಂಗಂದ್ರೆ ಏನ್ಲಾ? ಮತ್ತಿನ್ನೇನ್ಲ, ಅವನು ಕಾವಿನ ತೊಡ್ಕೊಂಡು ಪೋಡ್ಬಿಟ್ಟು ಹೊಂಟ್ರ ಅವನ್ ಗುಂಗ್ನಾಗೆ ಗಂಪಣ್ಣ ಶಿವನ್ ಪಾದ ಸೇರ್ಕತಾನೆ. ಆಮೇಕೆ ಅಪ್ಪನ ನಾಯಕತ್ವನು ನಮ್ಮ ಹುಲಿಂಗೆಯ, ಮಗ ಪಿರುತಿ ಮಾಡಿರೋ ದುಂಡಿನೂ ನಮ್ಮ ಹುಲಿಂಗೆಯ. ಇಲ್ಲ ಕಣ್ಲ, ಇಲ್ಲ. ಹಂಗ್ ಮಾಡಿದ್ರೆ ತಪ್ಪಾಯ್ತದೆ ಕನ್ನಯ್ಯ. ಯಾವುದೇ ಕಾರಣಕ್ಕೂ ಪೋಡ್ಬಿಟ್ಟು ಹೋಗ್ಬಾರ್ದು. ಕನ್ನಯ್ಯನ ಮ್ಯಾಕನ್ ಹಾಗೆಯಿಂದ ನಾವೆಲ್ಲ ಅವನ್ನ ಕೊಂದೇ ಬಿಟ್ವಿ. ಆದ್ರೂ ಆ ಜಂಗಮಯ್ಯನ ದೆಸೆಯಿಂದ ನಾವು ಮಾಡಿರೋ ತಪ್ಪನ್ನೆಲ್ಲ ಸಂಸಿ ನಮ್ಗೆಲ್ಲ ಜೀವದಾನ ಮಾಡೋನೆ ಕಂಡ್ರಲ್ಲ ಆ ಕನ್ನಯ್ಯ. ಆದ್ಮ್ಯಾಕು ನಾವು ಅವನ ಮ್ಯಾಕೆ ಹಾಗೆ ಸಾಸಿದ್ರೆ ನಾವು ಉದ್ಧಾರ ಆಗಕ್ಕಿಲ್ಲ, ನಾಶವಾಗೋಯ್ತೀವಿ. ಲೇ, ಮನ್ಸನ್ಗೆ ಪುನರ್ಜನ್ಮ ಐತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಕನ್ನಯ್ಯ ನಮ್ಮೆಲ್ರಿಗೂ ಪುನರ್ಜನ್ಮ ಕೊಟ್ಟವನೆ ಕಂಡ್ರಲ್ಲ, ಪುನರ್ಜನ್ಮ ಕೊಟ್ಟವನೆ. ಇನ್ಮ್ಯಾಕಾದ್ರೂ ನಾವು ಮನಸ್ಸರಂಗ್ ಬದುಕಬೇಕು. ನಮ್ ಕೈಯಾರೆ ಕೊಂದ ಆ ಕನ್ನಯ್ಯ ಮತ್ತೆ ಜೀವ ಪಡ್ಕೊಂಡು ಬದುಕು ಬಂದವನೆ ಅಂದ್ರೆ ಅವನು ನಮ್ಮಂಗೆ ನಿಮ್ಮಂಗೆ ಸಾಮಾನ್ಯ ಮನ್ಸ ಅಲ್ಲ ಕಂಡ್ರಲ್ಲ. ಅವನ್ ತಾವೇನೋ ಸತ್ಯ ಐತೆ, ಅವನ್ ತಾವೇನೋ ಭಕ್ತಿ ಐತೆ. ಅದಕ್ಕೆ ಆ ಜಂಗಮಯ್ಯ ನನ್ ಶಿಶು ಮಗ ಆಗು, ನನ್ ಶಿಶು ಮಗ ಆಗು ಅಂತ ಅವನ್ ಬೆಂಬಿದ್ದಿರೋದು. ಅಂತವನೊಬ್ಬ ನಮ್ ಪೋಡ್ನಾಗಿದ್ದಾನೆ ಅನ್ನೋದೇ
ಒಂದು ಹೆಮ್ಮೆ ಕಂಡ್ರಲ್ಲ. ನಮ್ಮ ಕನ್ನಯ್ಯ ನಮ್ಮ ಜೊತೆಯಾಗೆ ಇರಬೇಕು. ಅವನೇ ನಮ್ಮ ಸೀಮೆಗೆಲ್ಲ ನಾಯಕ. ಅವನೇ ನಮಗೆ ದಾರಿ ತೋರ್ಬೇಕು. ಹೆಂಗಾರ ಮಾಡಿ ಆ ಜಂಗಮಯ್ಯನ್ನ ನಾವು ಒಪ್ಪಿಸ್ಬೇಕು. ನಿಮ್ಮ ಶಿಶು ಮಗ ಬೇಕಿದ್ರೆ ಈ ಲೋಕದಲ್ಲಿ ಬೇಕಾದಷ್ಟು ಮಂದಿ ಸಿಗ್ತಾರೆ. ಆದರೆ ನಮ್ಮ ಕನ್ನಯ್ಯ ಅಂತ ಮನ್ಸ ಯಾವತ್ತಿದ್ರೂ ಸಿಗಕ್ಕಿಲ್ಲ. ನಮ್ಮ ಪೌಡಿನಾಗೆ ಬೇಕಿದ್ರೆ ಯಾರನ್ನು ಬೇಕಾದ್ರೂ ಕರ್ಕೊಂಡೋಗಿ ಅಂತ ಆ ಜಂಗಮಯ್ಯರು ಪಾದಕ್ಕೆ ಬಿದ್ದು ಕೇಳ್ಕೊಳುಮ. ಬನ್ನಿ. ಹೌದು ಹುಲಿಯ, ಕನ್ನಯ್ಯ ನಮ್ಗೆ ಬೇಕು. ಅವನು ನಮ್ಮ ಜೊತೆಯಲ್ಲೇ ಇರಬೇಕು. ದುಂಡಿನ ಮದುವೆ ಮಾಡಿಕೊಂಡು 100 ಕಾಲ ನಾಯಕನಾಗಿ ನಮ್ಮೊಂದಿಗಿರಬೇಕು. ಹುಲಿಯ, ನೀನು ನೀಟು ಬದಲಾಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಕಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕೊಲೆ ಮಾಡಿರೋ ಈ ಪಾಪಿನ ಕ್ಷಮಿಸಿರೋ ಆ ಕನ್ನಯ್ಯನ ಮುಂದೆ ನಿಂದೇನ್ ಬಿಡ್ಲ. ಬನ್ನಿ ಹೋಗುಮ್ಮ. ನನ್ನ ಕೈನ ಅವ್ವಯ್ಯ ಅಂತೆ. ಅವ್ವಯ್ಯ, ನಾನು ನಿನ್ನ ಅವ್ವಯ್ಯ ಅಲ್ಲ. ಹೋಗು. ಯಾಕಂಗಂತೇವೋ? ದ್ಯಾವನ್ ಕಾಣ್ಬೇಕು ಅಂತ ಅದೆಷ್ಟೋ ಮಹಾನುಭಾವರು ತಪಸ್ ಮಾಡವ್ರೆ. ಅನ್ನ ನೀರು ಬಿಟ್ಟು ಉಪವಾಸ ಮಾಡವ್ರೆ. ಆದ್ರೂ ಭಗವಂತನ ದರ್ಶನ ಸಿಗದೆ ಮೊಣ್ಣಾಗೆ ಹೋಗವ್ರೆ. ಅವ್ವ, ನಾನು ಓದ್ಲಿಲ್ಲ, ಬರೀಲಿಲ್ಲ, ದ್ಯಾವ್ರ ಜ್ಞಾನ ಮಾಡ್ಲಿಲ್ಲ. ಆದ್ರೂ ನನ್ನ ಒಡೆಯ ನನ್ನಿಂದ ಬಿದ್ರು. ಸತ್ರು ನನ್ನನ್ನು ಬದುಕಿಸಿದ್ರು. ಕಳ್ಕೊಂಡು ಕಣ್ಣನ್ನ ಮತ್ತೆ ನನಗೆ ಕೊಟ್ರು. ಆ ನನ್ನ ಅಪ್ಪಂಗೆ ನನ್ನ ಮೇಲೆ ಅದೇಟ್ ಪಿರುತ್ತೀನೋ, ಅದೇಟ್ ಜನ್ಮದ ಪುಣ್ಯ ಮಾಡಿದ್ನೋ ನಾನು. ಆ ನನ್ನ ಅಪ್ಪನ ಸೇವೆ ಮಾಡೋ ಭಾಗ್ಯ ನನ್ಗೆ ಸಿಕ್ಕದೆ. ಹೂವಿಂದ ನಾರು ಸ್ವರ್ಗಕ್ಕೆ ಸೇರ್ತು ಅನ್ನಂಗೆ ಆ ನನ್ನ ಅಪ್ಪನಿಂದ ಈ ನಾರು ಸ್ವರ್ಗಕ್ಕೆ ಸೇರಕ್ ಹೊಂಟದೆ. ಅವ್ವ, ಅವ್ವ, ನನ್ ಕಳಿಸ್ಕೊಡಿ. ಅಪ್ಪಯ್ಯ, ನಿಮ್ ಕೈ ಮುಗಿತೀನಿ, ಆಶೀರ್ವಾದ ಮಾಡಿ ನನ್ನ ಕಳಿಸ್ಕೊಡಿ. ಆಗಕ್ಕಿಲ್ಲ, ನಿನ್ನ ಕಳ್ಸ್ಕೊಡಕ್ ಆಗಕ್ಕಿಲ್ಲ. ನೋಡು ಕನ್ನಯ್ಯ, ನಿಮ್ಮವ್ವ ಅಪ್ಪ ನಿನ್ನ ತಡಿದೇ ಇರ್ಬೋದು, ಆದ್ರೆ ನಾನ್ ನಿನ್ನ ತಡಿತೀನಿ. ಚಿಕ್ಕ ವಯಸ್ಸಿನಿಂದಲೂ ಕೈ ಹಿಡ್ಕೊಂಡು ನನ್ನೆಂಡ್ರು ಅಂತ ಕಾಡು ಮೇಡಲ್ಲ ಅಲ್ದು ಓಡ್ಗೆಲ್ಲ ಡಂಗುರ ಸಾರ್ಕೊಂಡ್ ಬಂದು ಈಗ ಅವಳನ್ನ ನಡು ನೀರಿನಲ್ಲಿ ಕೈ ಬಿಟ್ಬಿಟ್ರೆ ನನ್ನ ಮಗಳು ಗತಿ ಏನಾಗ್ಬೇಕು?
ಆ ಜಂಗಮಯ್ಯಂಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಅವನ್ ಕೊಟ್ಟಿರೋ ಮಾತನ್ನ ಪೂರೈಸಕ್ಕಿಂತ ಮುಂಚೆ ನನ್ನ ಮಗಳು ಕೊಟ್ಟಿರೋ ಮಾತನ್ನ ಪೂರೈಸು. ಅವಳಿಗೊಂದು ನೆಲೆ ಕಾಣಿಸು. ಇಲ್ದಿದ್ರೆ ನೀವೇ ನಿಮ್ ಕೈಯಾರೆ ಅವಳ ಕತ್ತೆಸಕ್ ಸಾಯಿಸ್ಬಿಡಿ. ಎಂಥ ಮಾತಾಡಿಯವ. ದುಂಡಿ ಅಟ್ಟಿ ಸೊಸೆ ಅಲ್ಲ ಕಣವ, ಈ ಅಟ್ಟಿ ಮಗಳು. ನಿಮ್ಮಗಳಾಗಿದ್ರೆ ಇಂಥ ನೀಚ್ ಕೆಲಸ ಮಾಡ್ತಿದ್ರ ಅಪ್ಪಯ್ಯ? ನಾಲ್ಗೆ ಮೇಲೆ ನಿಗಾ ಇರ್ಲಿ. ಸುಮ್ಕೆರೆ ಸಾಕು, ಕಂಡಿದ್ದೀನಿ. ಹೇಳಿ ಅಪ್ಪಯ್ಯ, ನಿಮ್ಗೊಂದ್ ನ್ಯಾಯ, ನನ್ನ ಮಗಳಿಗೊಂದ್ ನ್ಯಾಯವಾ? ಇವತ್ತು ಎರಡರಲ್ಲಿ ಒಂದ್ ನಿರ್ಧಾರ ಆಗ್ಲೇಬೇಕು. ನೀನು ಹೇಳೋದ್ರಾಗೂ ನ್ಯಾಯ ಐತೆ ಕಣವ. ಆ ಜಂಗಮೈಗೆ ಮಾತು ಕೊಡೋ ಮೊದಲು ದುಡ್ಡಿನ ಒಂದು ಮಾತು ಕೇಳಬೇಕಾಗಿತ್ತು. ಆದ್ರೆ ಎಣವಾಗಿ ಬಿದ್ದ ಮಗ ಎದ್ದು ಬರ್ತಾನೆ ಅಂದಾಗ ಈ ಹಾಳಾದ ಮನುಷ್ಯಗೆ ದುಂಡಿನ ಗೆಪ್ತಿನೇ ಬರಲಿಲ್ಲವ, ಗೆಪ್ತಿನೇ ಬರಲಿಲ್ಲ. ಮನುಷ್ಯ ಎಷ್ಟೇ ನಿಯತ್ತಾಗಿದ್ರು ಮಾತಿಗಿಂತ ಜೀವನೇ ಮುಖ್ಯ ಆಗ್ಬಿಡ್ತದಲ್ವ. ನಾನು ಮನುಷ್ಯನೇ ಅಲ್ವಾ? ನನ್ನ ಮಗನ ಮೇಲೆ ಆಸೆಗೆ ನಿನ್ನ ಮಗಳಿಗೆ ಕೊಟ್ಟ ಮಾತು ಮರ್ತ್ಬಿಟ್ನವ. ಈಗ ನಾನು ಯಾರಿಗೆ ಮಾತು ಕೊಡ್ತೀನಿ ಅಂದ್ರು ಒಬ್ರಿಗಾದ್ರೂ ನ್ಯಾಯ ಒದಗಿಸ್ಲೇಬೇಕಲ್ವ. ನಾನು ಏನ್ ಮಾಡ್ಲಿ, ನೀನೇ ಹೇಳವ್ವ. ಯಾರವ್ರಿಗೆ ನ್ಯಾಯ ಸಿಗುತ್ತೋ ಇಲ್ವಾ ನಂಗೆ ಗೊತ್ತಿಲ್ಲ ಅಪ್ಪಯ್ಯ. ನನ್ನ ಮಗಳಿಗಂತೂ ನ್ಯಾಯ ಸಿಗ್ಲೇಬೇಕು. ಆಟೆಯ ಚಿಕ್ಕತ್ತೆ, ದುಂಡಿ ಮ್ಯಾಗೆ ನಾನು ಏಟು ಮನ್ಸಿಟ್ಟಿದ್ದೆ ಅಂತ ನಿಮಗೂ ಗೊತ್ತು. ಅವಳು ಕೈ ಹಿಡಿಬೇಕು, ಅವಳ ಜೊತೆ ಸಂಸಾರ ಮಾಡಬೇಕು, ಅಪ್ಪನ್ನ ಅವನ್ನ ಬೋಸನ್ನ ನೋಡ್ಕೋಬೇಕು ಅಂತ ಕನಸ್ಕೊಂಡಿದ್ದೆ. ಆದ್ರೆ ಆ ಜಂಗಮಯ್ಯ ನನ್ನ ಹಿಂದೆ ಬಿದ್ದು ಏಟ್ ಕಾಟ ಕೊಟ್ರು ನಾನು ತಿರುಗಿ ನೋಡ್ಲಿಲ್ಲ. ಆದ್ರೆ ಆ ನನ್ನ ಒಡೆಯ ಮಾಡಿದ ಪವಾಡ ನನ್ನ ಬದುಕಿನ ದಿಕ್ಕನ್ನೇ ಬದಲಾಯಿಸ್ಬಿಡ್ತು ಅತ್ತೆ. ಅಪ್ಪ ಅವ್ವ ಹೆಂಡ್ರು ಮಕ್ಕಳು ಅಣ್ಣ ತಮ್ಮ ಎಲ್ರಿಗೂ ಸಿಗ್ತಾರೆ. ಆದ್ರೆ ಅದ್ಯಾವ್ರು ಯಾರಿಗೂ ಸಿಗಕ್ಕಿಲ್ಲ. ಅಂತದ್ರಾಗೆ ಆ ಶಿವ ಕಣ್ಣು ಬಿಟ್ಟವ್ರು. ಅವನು ಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಬದುಕಿರೋ ಗಂಟ ಅವನು ಸೇವೆ ಮಾಡ್ತೀವಿ. ನಾ ಸತ್ ಮ್ಯಾಗ ಅವನ ಪಾದದ ಮ್ಯಾಗೆ ನನ್ನ ಹಣೆ ಮಡಗಬೇಕು ಅಂತ ನಿರ್ಧಾರ ಮಾಡಿವ್ನಿ. ದುಂಡಿಗೆ ನನಗಿಂತ ಒಳ್ಳೆ ಗಂಡು ಸಿಗ್ಬೋದು. ಮಾದಪ್ಪನಿಗೆ ಶಿಶು ಮಗ ಆಗೋಕ್ಕಿಂತ ಬೇರೆ ಪುಣ್ಯ ನಂಗೆ ಸಿಗಕ್ಕಿಲ್ಲ ಅತ್ತೆ. ನೀವು ನನ್ನ ಅವ್ವ ಇದ್ದಂಗೆ. ನಾ ಹೋಗೋ ದಾರಿಗೆ ಅಡ್ಡ ಬರಬೇಡಿ. ಆಶೀರ್ವಾದ ಮಾಡಿ ನನ್ನ ಕಳಿಸ್ಕೊಡಿ. ನೋಡವ್ವ, ನೀವೇನೇ ಹೇಳಿ, ನಾನು ನನ್ನ ಮಗಳಿಗೆ ಅನ್ಯಾಯ ಆಗಕ್ ಬಿಡಾಕಿಲ್ಲ. ಕನ್ನಯ್ಯ ನನ್ನ ಮಗಳನ್ನ ಮದ್ವೆ ಆಗ್ಲೇಬೇಕು.
ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ